ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಮೆಕ್ಕೆಜೋಳ ಕಳೆದುಕೊಂಡಿರುವ ರೈತರಿಗೆ ತಲಾ 15,000 ಸಹಾಯಧನವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಾಕಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕಣಗಾಲ್ ಮೂರ್ತಿ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯಲ್ಲಿ ಬಿಳಿಸುಳಿ ರೋಗದಿಂದ ಮೆಕ್ಕೆಜೋಳ ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸಿದ್ದು, ಇನ್ನೊಂದೆಡೆ ಬೆಳೆಗೆ ಸರಿಯಾದ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾರೆ. ಹಲವು ದಿನಗಳ ಹೋರಾಟದ ಬಳಿಕ ಬೆಂಬಲ ಬೆಲೆಯೊಂದಿಗೆ ಜೋಳ ಖರೀದಿ ಮಾಡುವ ಭರವಸೆ ನೀಡಿದ ಸರ್ಕಾರ ಈಗ ರೈತರಿಗೆ ವಂಚನೆ ಮಾಡಿದೆ. ಎಪಿಎಂಸಿಯಲ್ಲಿ ಮಾರಾಟ ಮಾಡಿದ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯಾಗಿ 250 ರೂಪಾಯಿ ನೀಡುವುದಾಗಿ ಭರವಸೆ ನೀಡಿದ್ದ ಸರ್ಕಾರ ರೈತರನ್ನು ಬೀದಿಗೆ ತರುವ ಕೆಲಸ ಮಾಡಿದೆ. ಮಾರುಕಟ್ಟೆಗೆ ಜೋಳವನ್ನು ತೆಗೆದುಕೊಂಡು ಹೋದರೆ ನೇರ ಖರೀದಿ ಮಾಡುವ ಬದಲಾಗಿ ಬ್ರೋಕರ್ಗಳನ್ನು ಕರೆಸಿ ಅವರಿಗೆ ಜೋಳವನ್ನು ಹಸ್ತಾಂತರ ಮಾಡುವ ಸ್ಥಿತಿಗೆ ತಲುಪಿದೆ. ಇದು ಖಂಡನೀಯ ಎಂದು ವಿಷಾದಿಸಿದರು. ಈಗಾಗಲೇ ಕೃಷಿ ಇಲಾಖೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೋಳ ಬೆಳೆದಿರುವ ಬೆಳೆಗಾರರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಆ ಮಾಹಿತಿಯನ್ನಾಧರಿಸಿ ಮೆಕ್ಕೆಜೋಳ ಬೆಳೆಗಾರರಿಗೆ ಪರಿಹಾರ ಒದಗಿಸುವ ಕೆಲಸವನ್ನು ಮಾಡಬೇಕು. ಇಲಾಖೆಯಲ್ಲಿರುವ ರೈತರ ಪಟ್ಟಿಗೆ ಅನುಗುಣವಾಗಿ ಅವರ ಖಾತೆಗೆ ನೇರವಾಗಿ ತಲಾ 15ರಿಂದ 20,000 ಪರಿಹಾರವನ್ನು ಹಾಕುವ ಮೂಲಕ ಆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗಂಗಾಧರಪ್ಪ, ಪರಮೇಶ್, ಪ್ರಕಾಶ್, ಮಂಜು, ರಾಜಣ್ಣ, ಲಕ್ಷ್ಮಣ್ ಇನ್ನಿತರರು ಹಾಜರಿದ್ದರು. ಮಶಾಣಕ್ಕೆ ಜಾಗ ಅಂತ ಕೊಡ್ತಾರೆ ಉಣೋದಕ್ಕೆ ಹಳ್ಳಿಗಳಲ್ಲಿ. ಇನ್ನೂ ಜನ ಕೇಳ್ತಲೇ ಇದ್ದಾರೆ, ಸ್ವಾಮಿ ಹೆಣ ಉಣಕ್ಕೆ ಜಾಗ ಇಲ್ಲ ಕೊಡಿ ಅನ್ನಂಗೆ. ಇವತ್ತು ನಮಗೊಂದು ಪತ್ರ ಹೊಂಟಿಸಿದ್ದಾರೆ ಇವರು ಸರ್ಕಾರದವರು. ಏನು ನೀವು ಜೋಳ ತುಂಬಿಕೆ ಬನ್ನಿ APMCಗೆ, ನೀವು ಖರೀದಿ ಅಲ್ಲಿ ಮಾಡ್ಕೋತಾರೆ, ಅವ್ರ ಹೆಸ್ರಿಗೆ ಅಮೌಂಟ್ ಹಾಕ್ತೀವಿ 250 ರೂಪಾಯಿ. ಅದನ್ನು ಬಿಳೆ ಸುಳಿ ಬಂತು, ಹೋರಾಟ ಮಾಡಿದ್ವು. ಮತ್ತು ಜೋಳ ತಗೋಣಕ್ಕೆ ಹೋರಾಟ ಮಾಡಿದ್ವು. ಜೋಳ ತಗೊಂಡ್ಮೇಲೆ ಒಂದು ಸತಿ 10 ಕ್ವಿಂಟಾಲು ಅಂದರು, ಒಂದು ಸತಿ 20 ಕ್ವಿಂಟಾಲು ಅಂದರು, ಒಂದು ಸತಿ 50 ಕ್ವಿಂಟಾಲು ಅಂದರು. ಲಾಸ್ಟಿಗೆ 5 ಕ್ವಿಂಟಾಲೇ ಬಂದರು. ಮತ್ತು ಹೋರಾಟ ಪ್ರಾರಂಭ ಮಾಡಿದ ಮೇಲೆ 50 ಕ್ವಿಂಟಾಲಿಂದ 20 ಕ್ವಿಂಟಾಲಿಗೆ ಬಂದು ನಿಂತ್ಕೊಂಡ್ರು. ಈ ಸರ್ಕಾರದ ನೀತಿ ಹಿಂಗಿದೆ. ಯಾವಾಗಲೂ ಸಿದ್ದರಾಮಯ್ಯರು ಒಂದು ಮಾತು ಹೇಳ್ತಾರೆ, ನಾನು ನಂಜುಂಡಸ್ವಾಮಿಯವ್ರ ಶಿಷ್ಯ ಅಂತೇಳಿ. ಇವರು ಬರೀ ಸುಳ್ಳು. ಈ ದೇಶದಲ್ಲಿ ಫಸ್ಟ್ ಇಂಥ ಮುಖ್ಯಮಂತ್ರಿ ಕೆಳಗಿಳಿಸ್ಬೇಕು. ಯಾಕೆ ಹೇಳ್ತೀವಿ ಅಂದರೆ, ಅದೇ ದುಡ್ಡ ರೈತರಿಗೆ ಹಾಕ್ಬೋದು 200 ಚಿಲ್ಲರೆ. ಡೈರೆಕ್ಟಾಗಿ 200 ಚಿಲ್ಲರೆ ರೈತರಿಗೆ ಹಾಕಿದರೆ ಇವತ್ತು ರೈತರಿಗೆ ಏನು ಬೆಳೆ ಸುಳಿ ಏನು ಅವರು ನಮಗೆ ಪರಿಹಾರ ಕೊಟ್ಟಿಲ್ಲ, ಈ ದುಡ್ಡೇ ಪರಿಹಾರ ಅಂತ ನಾವು ತಿಳ್ಕೊತೀವಿ. ಆದರೆ ಇವರು ಆ ಕೆಲಸ ಮಾಡೋಕ್ಕೆ ಹೊಂಟಿಲ್ಲ. ನೀವು ಜೋಳ ತಂದು APMCಗೆ ಇಡಿ, ನಾವು ಖರೀದಿ ಮಾಡಿಸ್ತೀವಿ, ನಿಮಗೆ ದುಡ್ಡು ತುಂಬ್ತೀವಿ ಅಂತಾರೆ. ಆದರೆ ಈಗ ಕೊಟ್ಟಿದಾರಲ್ಲ 15ರಿಂದ 16,000 ಜನ ಜೋಳ ಕೊಟ್ಟಿದಾರಲ್ಲ, ಅವ್ರಿಗೆ ಡೈರೆಕ್ಟಾಗಿ ತುಂಬಿಕೊಡ್ಲಿ ಮಾಡ್ತಾ ಇದ್ದಾರೆ. ನಿಜವಾಗಿ ಏನಾದ್ರು ಕಾಳಜಿ ಇದ್ರು 1,00,000 ಜನ 1,00,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಐತೆ ಅಂತ ಮಾಹಿತಿ ಇದೆ ಕೃಷಿ ಇಲಾಖೆಯಲ್ಲಿ. ನಾವು ಯಾರು ಹೇಳ್ಬೇಕಾಗಿಲ್ಲ, ಮಿತ್ರರು ಯಾರು ಹೇಳ್ಬೇಕಾಗಿಲ್ಲ, ಇಲಾಖೆಯಲ್ಲಿ ಮಾಹಿತಿ ಇದೆ. ಒಬ್ಬ ರೈತರಿಗೆ ಮಿನಿಮಮ್ ಒಂದು 15 ಕ್ವಿಂಟಾಲ್ ಬರೀ 2,150 ರೂಪಾಯಿ ಪ್ರಕಾರ 25 ಕ್ವಿಂಟಾಲಿಗೆ ಒಂದು ರೈತರಿಗೆ 2,750 ರೂಪಾಯಿ 7,750 ರೂಪಾಯಿ ದುಡ್ಡಾಗುತ್ತೆ. ಅದೇ ದುಡ್ಡನ್ನ ನೀವು ಏನಾದ್ರು ರೈತರಿಗೆ ತುಂಬಿಕೊಟ್ರೆ ಪರಿಹಾರ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ತಗೋತಾ ಇದೀವಿ ಅಂತ ಜನಗಳನ್ನೂ ದಿಕ್ಕು ತಪ್ಪಿಸ್ತಾರೆ. 2,150 ರೂಪಾಯಿ ಅಂತ ಜನಗಳು ಹಳ್ಳಿಗೆ ಹೋದರೆ 2,150 ರೂಪಾಯಿ ಜೋಳ ತಾತವ್ರೆ, 2,150 ರೂಪಾಯಿ ಜೋಳ ತಾತವ್ರೆ. ಅದ್ರ ಆಳ ಆಗಲ್ಲ, ಒಳಗೆ ಹೋದ್ಮೇಲೆ ಗೊತ್ತಾಗೋದು ಇವ್ರೇನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತ. ಅಂದರೆ ಒಂದು ಏನಾದ್ರು ನೋಡಿ KFI ಜೋಳ ಹಾಕಿದ್ರು, ಅದೇ ಜೋಳನ ಬೇರೆ ಕಡೆ ಒಂದು 10 ಚೀಲ ಉಳಿತು ಅಂತ ಹಾಕಿದರೆ APMC ಒಳಗಡೆ ಮಿನಿಮಮ್ ಒಂದು ಚೀಲಕ್ಕೆ 5ರಿಂದ 6 kg ತೂಕ ವ್ಯತ್ಯಾಸ ಆಗುತ್ತೆ.